ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ದೇವಸ್ಥಾನ ಅಡುಗೆ ಮಾಡೋದು ನೀವೇನಾ ಸರ್? ಹೌದು ಸರ್. ಡೈಲಿ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತೀರಾ ಸರ್? ಸರ್ ಹೇಳೋಕ್ಕಾಗಲ್ಲ ಸರ್, ಅದು ಮಿನಿಮಮ್ 500, 1000, 100, 200, 1.5, 2 ಹೇಳೋಕ್ಕಾಗಲ್ಲ ಸರ್. ಇವತ್ತು ಹುಣ್ಣಿಮೆ ಇದೆ, ಇವತ್ತು ಎಷ್ಟು ಸಾವಿರ ಜನ ಅಮಾವಾಸ್ಯೆ ಇದೆ, ಎಷ್ಟು ಸಾವಿರ ಜನಕ್ಕೆ ಮಾಡಿದ್ದಾರೆ ಸರ್ ಇವತ್ತು? 1,500 2 ಸಾವಿರ ಜನ. 2,000 ಜನಕ್ಕೆ ಏನೆಲ್ಲ ಮಾಡಿದ್ದೀರಿ ಸರ್ ಇವತ್ತು? ಬೆಳಗ್ಗೆ ಸಿಹಿ ಪೊಂಗಲು ಮತ್ತು ಬಾತ್ ಮಾಡಿದ್ವಿ, ಮತ್ತು ಅನ್ನ ಸಾಂಬಾರು ಕಾಳು ಗೊಜ್ಜು ಮಾಡಿದ್ವಿ. ಕಾಳು ಗೊಜ್ಜು ಮಾಡಿದ್ದೀರಾ? ಇದೆಲ್ಲ ಏನು ಸರ್ ಇದು? ಕಾಳು ಗೊಜ್ಜು ಸರ್. ಓಪನ್ ಮಾಡಿ ಸರ್. ಇದು ಎಷ್ಟು ಕೆ ಜಿ ಮಾಡಿದ್ದೀರಿ ಸರ್ ಇದು? ಸರ್ ಇದು 30 kg ಮಾಡಿದ್ವಿ. 30 kg ಕಾಳು ಗೊಜ್ಜು. ನೆಕ್ಸ್ಟು ಸರ್ ಇದು ಬಿಸಿನೀರು ರೈಸ್ ಮತ್ತು ಬಿಸಿನೀರು. ಇದು ಮಾಮೂಲಿ ಸಾಂಬಾರು. ಫಿಕ್ಸ್ ಸರ್ ಒಂದ್ಸಲ. ಸಾಂಬಾರು ಎಷ್ಟು ಲೀಟ್ರ್ ಇಟ್ಟಿದೆ ಸರ್ ಇದು ಟೋಟಲು? ಸರ್ ಮಿನಿಮಮ್ 1,500 2 ಸಾವಿರ ಜನಕ್ಕೆ ಆಗುತ್ತೆ. 2,000 ಜನಕ್ಕೆ ಎಷ್ಟು ಲೀಟ್ರ್ ಇರ್ಬೋದು ಅಂದಾಜು? 300 ಲೀಟ್ರ್ ಇದೆಯಾ? ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಒಂದರಲ್ಲೇ ಮಾಡಿಬಿಟ್ಟಿದ್ದೀರಾ ಸರ್? ಜಾಸ್ತಿ ಮಾಡೋದಾ? ಒಂದರ ಇದು ಮಾಮೂಲಿ ರೈಸ್ ಸರ್, ವೈಟ್ ರೈಸ್. ವೈಟ್ ರೈಸ್ ಸರ್. ಇದು ಹೆಂಗೆ ಸರ್? ಕಾಲಿದೆ ಮಾಡ್ತಾ ಇರ್ತೀರಾ? ಕಾಲೇಜ್ ಮಾಡ್ತೀವಿ, ಬಿಸಿನೀರು ರೆಡಿ ಮಾಡ್ತೀವಿ. ಎಷ್ಟು ಕೆ ಜಿ ಮಾಡಿದ್ದೀರಿ ಇವಾಗ? ಈಗ 100 kg ಕ್ವಿಂಟಾ ಮಾಡಿದ್ದೀವಿ ಸರ್. 100 kg ಮಾಡಿದ್ದೀರಾ? 365 ದಿನಾನು ನೀವೇ ಅಡುಗೆ ಮಾಡೋದು? ನಾವೇ ಅಡುಗೆ ಮಾಡೋದು. ಈಗ ಸೌದೆಯಲ್ಲೇ ಮಾಡ್ತೀವಿ. ಯಾವಾಗ ಸೌದೆಯಲ್ಲೇ ಅಡುಗೆ ಮಾಡೋದಾ? ಸರ್ ಮುಂಚೆ ಗ್ಯಾಸ್ ಇತ್ತು, ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೌದೆ ಮಾಡ್ತಾ ಇದ್ದೀವಿ. ಸೌದೆಯಲ್ಲಿ ಮಾಡ್ತೀರಾ? ಹಾಂ ಸರ್. ಇನ್ನು ತರಕಾರಿ ಎಲ್ಲ ತರಕಾರಿ ಇದೆ ಹೇಳಿ. ಇಲ್ಲೆಲ್ಲ ತರಕಾರಿ ಸರ್, ಇದೆಲ್ಲ ಫುಲ್ ತರಕಾರಿ ಮಾಡ್ಕೋದು. ಇವತ್ತು ಅಮಾಸೆ ಅಲ್ವಾ, ಅದಕ್ಕೋಸ್ಕರ ಖಾಲಿ ಆಗಿದೆ ಸ್ವಲ್ಪ. ಎಲ್ಲ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಾ ಇರ್ತದೆ, ಬರುತ್ತೆ ಹೋಗುತ್ತೆ. ಈಗ ನೀವು ದೇವಸ್ಥಾನದ ಕಡೆಯಿಂದ ತರಿಸಿರೋದ ಭಕ್ತರೆಲ್ಲ ತಂದುಕೊಟ್ಟಿರೋದು? ದೇವಸ್ಥಾನ ಕಡೆಯಿಂದ ತರಿಸಿರೋದು. ದೇವಸ್ಥಾನ ಕಡೆಯಿಂದ ಭಕ್ತರು ಕೊಟ್ಟು ತಗೊಳ್ತೀವಿ. ಭಕ್ತಿ ಕೊಟ್ಟು ತಗೋತೀವಿ. ಇದು ಮಾಮೂಲಿ ದಿನಸಿ ಐಟಮು, ಇದೆಲ್ಲ ಭಕ್ತರು ಕೊಟ್ಟಿರೋದು. ಎಲ್ಲ ಬೇಳೆ ಆಗಿರ್ಬೋದು, ಮತ್ತು ಹೆಸರುಬೇಳೆ, ಮತ್ತು ಅವರೆಬೇಳೆ, ಕಡಲೆಬೇಳೆ, ಮತ್ತು ಎಲ್ಲ ಭಕ್ತರು ಕೊಡೋದು. ಸಕ್ಕರೆ ಎಲ್ಲ ಭಕ್ತರು ಕೊಟ್ಟಿರೋದು. ಏನಿಲ್ಲಾದ್ರೂ ದಿನ ಅನ್ನ ಸಾಂಬಾರು ಅಂತ ಇದ್ದೇ ಇರುತ್ತೆ? ಅನ್ನ ಸಾಂಬಾರು ಇದೇ ಇರುತ್ತೆ, ಬೆಳಿಗ್ಗೆ ಹೊತ್ತು ನಾಷ್ಟ ಇದ್ದೇ ಇರುತ್ತೆ. ಬೆಳಿಗ್ಗೆ ನಾಷ್ಟ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಬೆಳಿಗ್ಗೆ ನಾಷ್ಟ ಏನೆಲ್ಲ ಮಾಡ್ತೀರಾ ಸರ್? ಏನಂದ್ರೆ ವೆರೈಟಿ ಪೊಂಗಲ್ ಇರ್ಬೋದು, ಸಿಹಿ ಪೊಂಗಲು, ಖಾರ ಪೊಂಗಲು, ಮತ್ತು ಪಲಾವು, ಟೊಮೊಟೊ ಬಾತು, ವಾಂಗಿಬಾತು, ಚಿತ್ರಾನ್ನ, ಪುಳಿಯೋಗರೆ, ಗೀ ರೈಸು, ಕುರ್ಮಾ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಎಲ್ಲ ಸಿಗುತ್ತೆ. ಎಲ್ಲ ಡೈಲಿ ಚೇಂಜ್ ಆಗ್ತದೆ? ಡೈಲಿ ಒಂದು ಬಿಸಿಬೇಳೆ ಬಾತು ಮಾಡ್ತೀವಿ. ಸ್ಟೋರ್ ಅದಾ? ಹೌದು ಸರ್. ಇದೆಲ್ಲ ಅಮ್ಮನವರು ಹುಡ್ತಪ್ಪ ಇದೆಯಲ್ಲ 26ನೇ ತಾರೀಕು, ಅದಕ್ಕೋಸ್ಕರ ಈಗಿನಿಂದ ಪ್ರಿಪೇರ್ ಮಾಡಿ ಬ್ರಾಹ್ಮಣರು ಮತ್ತು ಅವರೆಲ್ಲ ಬಂದು ಅಡ್ಗೆ ಮಾಡಿ ಪ್ರಸಾದ ರೆಡಿ ಮಾಡ್ತಿದ್ದಾರೆ ಅಮ್ಮನವರು. ಹೌದು ಸರ್. ಸರ್ ರೈಸ್ ಮಾಡ್ತಿದ್ದಾರೆ, ಸ್ವೀಟ್ ಅದು ಬಾದಾಮಿ ಹಲ್ವಾನೇ ಮಾಡ್ತಾರೆ ಅಲ್ವಾ ಸರ್? ಅದು ಬಾದಾಮಿ ಬರ್ಫಿನ್, ಅದು ಗೋಡಂಬಿ ಬರ್ಫಿ ಅಂತೆ ಮಾಡ್ತಿದ್ದಾರೆ ಅಮ್ಮನವ್ರಿಗೆ. ಅಲ್ಲ ಸರ್, ಇದು ಸ್ವೀಟು, ಚಟ್ನಿ, ಅದೇನು ಕಡಲೆ ಇಟ್ಟಿರಂಗಿದೆ, ಸಾಂಬಾರು, ಇದು ಸಾಂಬಾರು, ಪಲ್ಯ, ಹೆಸರುಬೇಳೆ ಎಲ್ಲ ಮಾಡಿದ್ದಾರೆ ಸರ್. ದೇವ್ರಿಗೆ ನೈವೇದ್ಯಕ್ಕೆ. ಹಾಂ, ಇದೆಲ್ಲ ನಮ್ಮ ಸ್ಟೋರೇಜು. ಇಲ್ಲ ಇಟ್ಕೊಡ್ತೀವಿ ಸರ್. ಹೌದು ಸರ್, ಇಲ್ಲ ಫುಲ್ ಎಲ್ಲ ಇಲ್ಲ. ಹೌದು ಸರ್. ಅದು ಅಕ್ಕಿ ರೈಸ ಮಾಡೋದು. ಸ್ಟೋರೇಜು ಅಂದರೆ ಅಕ್ಕಿ ಮತ್ತು ಕಾಳು ಮತ್ತು ಏನೇ ಬರ್ಬೋದು, ಸ್ಟೋರೇಜ್ ಇದು. ಅಷ್ಟೇ. ಒಂದು ಕಾಯಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಕಾಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು ಎಲ್ಲ ಇಷ್ಟು. ನೀವು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ಸರ್ ಒಟ್ಟು ಒಂದು 15 ಜನ ಇದ್ದಾರೆ. ಇಲ್ಲಿ ಕಿಚನ್ಗೆ ಅಂತ ಈಗ 3 ಆಳಿದ್ದೀವಿ. 3 ಆಳು ಭಟ್ರಂತ 3, ಮಿಕ್ಕಿದವರು ನಿಮ್ಮ ಹೆಲ್ಪರ್ ಸೇರಿ 15 ಜನ ಟೋಟಲ್. ಹಾಂ, 15 ಜನ ಸಾಕಾಗುತ್ತಾ? ಸಾಕು.